Okay. Now we go to one more verse, and that's 1 Corinthians 15. ಸರಿ, ಈಗ ನಾವು ಮತ್ತೊಂದು ವಚನಕ್ಕೆ ಹೋಗೋಣ. 1 ಕೊರಿಂಥ 15ನೇ ಅಧ್ಯಾಯ. Number 3. ಮೂರನೇ ಕ್ಷೇತ್ರ. 1 Corinthians chapter 15. 1 ಕೊರಿಂಥ 15ನೇ ಅಧ್ಯಾಯ. Where again it says in verse 33, don't be deceived. 33ನೇ ವಚನದಲ್ಲಿ ಮತ್ತೊಂದು ಬಾರಿ ಇಲ್ಲಿ ಹೇಳಲ್ಪಟ್ಟಿದೆ, ಮೋಸ ಹೋಗಬೇಡಿರಿ. Bad company corrupts good morals. ದುಸ್ಸಹವಾಸವು ಅಂದರೆ ದುರ್ಜನರ ಸಹವಾಸವು ಒಳ್ಳೆಯ ನಡವಳಿಕೆಯನ್ನ ಕೆಡಿಸುತ್ತದೆ. That's another area where particularly young people need to be careful. ಇದು ಮತ್ತೊಂದು ಕ್ಷೇತ್ರ. ಪ್ರತ್ಯೇಕವಾಗಿ ಯೌವನಸ್ಥರು ಈ ಕ್ಷೇತ್ರದ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. They can say, well, I've accepted the Lord, I'm strong. ಅವರು ಹೇಳಬಹುದು, ನಾನು ಕರ್ತನನ್ನ ಸ್ವೀಕರಿಸಿಕೊಂಡಿದ್ದೇನೆ, ನಾನು ಬಲವುಳ್ಳವನಾಗಿದ್ದೇನೆ ಅಂತ. But you say, no, bad company is not going to affect me. ನೀವು ಹೇಳಬಹುದು, ಇಲ್ಲ, ದುಸ್ಸಹವಾಸವು ನನ್ನ ಮೇಲೆ ಅಷ್ಟು ಪರಿಣಾಮ ಬೀರೋದಿಲ್ಲ ಅಂತ. Bad company will ruin you. ದುಸ್ಸಹವಾಸವು ನಿಮ್ಮನ್ನು ಹಾಳು ಮಾಡುತ್ತದೆ. You may be a very good mannered, ನೀವು ಒಳ್ಳೆಯ ನಡವಳಿಕೆಯನ್ನ ಹೊಂದಿರಬಹುದು, well behaved, ಚೆನ್ನಾಗಿ ನಡೆದುಕೊಳ್ಳುವವನಾಗಿರಬಹುದು, God fearing young man or woman. ದೇವರಿಗೆ ಭಯಪಡುವಂತ ಯೌವನಸ್ಥ ಹುಡುಗ ಮತ್ತು ಹುಡುಗಿಯಾಗಿರಬಹುದು. But you get into the wrong company, ಆದ್ರೆ ನೀವು ದುರ್ಜನರ ಸಹವಾಸಕ್ಕೆ ಇಳಿಯುವುದಾದಲ್ಲಿ it will corrupt you. ಅದು ನಿಮ್ಮನ್ನ ಭ್ರಷ್ಟರನ್ನಾಗಿ ಮಾಡಿಬಿಡುತ್ತದೆ. And you won't even know it, because it's a slow type of corruption. ನಿಮಗೆ ಅದು ಗೊತ್ತಾಗೋದಿಲ್ಲ ಕೂಡ. ನಿಮ್ಮನ್ನ ಅದು ನಿಧಾನವಾಗಿ ಭ್ರಷ್ಟರನ್ನಾಗಿ ಮಾಡುವ ವಿಧಾನವಾಗಿರುತ್ತದೆ. It doesn't happen overnight, but little by little you get corrupted. ಇದು ಒಂದು ರಾತ್ರಿಯಲ್ಲಿ ಆಗುವಂತದ್ದಲ್ಲ. ಸ್ವಲ್ಪವಾಗಿ ನೀವು ಭ್ರಷ್ಟರಾಗಿ ಬಿಡ್ತೀರಿ. And that is an area where we can deceive ourselves. ಈ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ನಾವು ಮೋಸಪಡಿಸಿಕೊಳ್ಳುವ ಸಾಧ್ಯತೆ ಇದೆ. To say, oh well, it's okay, we're going to keep friends with some of these people. ನೀವು ಹೇಳ್ಬೋದು, ಪರವಾಗಿಲ್ಲ, ಸ್ವಲ್ಪ ಈ ರೀತಿ ಇರುವ ಜನರೊಟ್ಟಿಗೆ ನಾನು ಸಹವಾಸವನ್ನ ಇಟ್ಕೊಳ್ಳೋಣ ಅಂತ. Who are always talking nonsense and speaking evil, and ಅವರು ಯಾವಾಗಲೂ ಪ್ರಯೋಜನಕ್ಕೆ ಬಾರದದ್ದನ್ನು ಆಡ್ತಿರ್ತಾರೆ, ಕೆಟ್ಟದ್ದನ್ನ ನುಡಿತಿರ್ತಾರೆ. now, when you work in an office, you can't avoid having to mingle with people who don't have any standards. ನೀವು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ಅದರಿಂದ ದೂರವಿರಲು ಆಗೋದಿಲ್ಲ. ಯಾವುದೇ ಒಂದು ಗುಣಮಟ್ಟ ಇಲ್ಲದಿರುವಂತ ಜನರೊಟ್ಟಿಗೆ ನಾವು ಸೇರ್ಕೋಬೇಕಾಗಿರತ್ತೆ. You can't escape it. ಅದರಿಂದ ನಾವು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ. But if they are the ones you long to be with, that's the question. ಆದರೆ ಅಂತವರೊಟ್ಟಿಗೆ ನೀವು ಯಾವಾಗಲೂ ಇರುವ ಬಯಕೆಯನ್ನ ಹೊಂದಿರ್ತೀರಾ, ಅದು ಪ್ರಶ್ನೆ. Are they the people you want to be with? ಅಂತಹ ಜನರೊಟ್ಟಿಗೆ ನೀವು ಇರಲು ಬಯಸುತ್ತೀರಾ? Or are they the people you just endure because you have to go to work and earn your living? ನೀವು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಬೇಕಾಗಿರುವುದರಿಂದ ಅಂತಹ ಜನರನ್ನ ತಾಳಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಮಾತ್ರ ನಿಮ್ಮ ಮನಸ್ಸಲ್ಲಿದೆಯಾ? Or are they the people you enjoy being with? ಅಥವಾ ಅಂತವರೊಟ್ಟಿಗೆ ಬಹಳ ಇರುವುದನ್ನ ಸಂತೋಷಿಸ್ತೀರಾ ನೀವು? I believe all of you need to ask yourself. ನಾನು ನಂಬುತ್ತೇನೆ ನೀವೆಲ್ಲರೂ ಈ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು. Who do you enjoy being with? Answer that question honestly to yourself. ನಿಮಗೆ ನೀವು ಪ್ರಾಮಾಣಿಕವಾಗಿ ಉತ್ತರವನ್ನ ಕಂಡುಕೊಳ್ಳ್ರಿ. ಯಾರೊಟ್ಟಿಗೆ ನೀವು ಇರಲು ಸಂತೋಷ ಪಡ್ತೀರಿ ಹೆಚ್ಚಾಗಿ? Who do you really enjoy being with? ಯಾರೊಟ್ಟಿಗೆ ನೀವು ಇರಲು ತುಂಬಾ ಸಂತೋಷ ಪಡ್ತೀರಿ ನೀವು? Is it those worldly people, or is it godly people? ಅದು ಲೋಕದ ಜನರೊಟ್ಟಿಗ ಅಥವಾ ದೇವ ಜನರೊಟ್ಟಿಗ? Because that shows where your heart is. ಯಾಕಂದರೆ ಅದು ತೋರಿಸುತ್ತದೆ ಎಲ್ಲಿ ನಿಮ್ಮ ಹೃದಯವು ಇದೆ ಅಂತ. It says even about a person like Lot, ಇಲ್ಲಿ ಹೇಳುತ್ತದೆ ಲೋಟನ ಬಗ್ಗೆನೂ ಕೂಡ, that he suffered living there in Sodom. ಆತನು ಬಾಧೆ ಪಟ್ಟನು ಸೋದೋಮ್ ಪಟ್ಟಣದಲ್ಲಿ ವಾಸ ಮಾಡುವಾಗ. His trouble was he had a very bad wife, was interested in all that wealth. Of course he himself was, but ಆದರೆ ತೊಂದರೆ ಏನಾಗಿತ್ತು ಅಂದ್ರೆ ಆತನಿಗೆ ಬಹಳ ಕೆಟ್ಟ ಹೆಂಡತಿ ಇದ್ದಳು. ಆಕೆಯು ಶ್ರೀಮಂತಿಕೆ ಮೇಲೆ ಹೆಚ್ಚು ಮನಸ್ಸಿಟ್ಟಿದ್ದಳು. ಆತನು ಕೂಡ ಒಂದು ಕಾಲದಲ್ಲಿ ಹಾಗೆ ಇದ್ದ. He got a little tired of it after some time, but his wife wouldn't let go. But it says he vexed his soul. ಆತನು ಸ್ವಲ್ಪ ಸಮಯದ ನಂತರ ಅದರ ಬಗ್ಗೆ ಬೇಸತ್ತು ಹೋದನು.
ಆದರೆ ಅವನ ಹೆಂಡತಿ ಅದನ್ನು ಬಿಡಲಿಲ್ಲ. ಇಲ್ಲಿ ಹೇಳತ್ತೆ, ಆತನು ತನ್ನ ಆತ್ಮದಲ್ಲಿ ಬೇಸತ್ತು ಹೋದನು ಅಂತ. And do you find yourself like that in the office? ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀವು ಈ ರೀತಿಯ ಕಂಡುಕೊಂಡಿದ್ದೀರಾ? You're in the midst of all types of worldly people with all their filthy conversation and their evil pursuits. Do you say, oh Lord, this place is so filthy? ಎಲ್ಲ ಕೆಟ್ಟ ಮಾತನಾಡುವಂಥ ಜನರ ಮಧ್ಯದಲ್ಲಿ ನೀವು ಇರ್ತೀರಿ, ಹೊಲಸು ಮಾತನಾಡುವಂಥ ಜನರ ಮಧ್ಯದಲ್ಲಿ ಇರ್ತೀರಿ. ಆಗ ನೀವು ಹೇಳುವವರಾಗ್ತೀರಾ, ಕರ್ತರೆ ಇದು ಒಂದು ಹೊಲಸು ಸ್ಥಳ ನಂಗೆ ಇದು ಅಂತ. It's like living in a slum. I want to get out of it and get into some clean atmosphere. ಅದು ಒಂದು ಕೊಳಚೆ ಪ್ರದೇಶದಲ್ಲಿರುವಾಗ ನಾನು ಬೇಗ ಬಂದು ಶುದ್ಧ ವಾತಾವರಣದಲ್ಲಿ, ಅಂದ್ರೆ ಸ್ವಚ್ಛ ವಾತಾವರಣದಲ್ಲಿ ಇರಬೇಕು ಅಂತ ಇಷ್ಟಪಡ್ತಿರಲ್ಲ ಹಾಗೆ. One mark of the fact that we've really come into life in Christ, ನಾವು ನಿಜವಾಗಿಯೂ ಕ್ರಿಸ್ತನ ಜೀವದೊಳಗೆ ಬಂದಿದ್ದೇವೆ ಅನ್ನುವುದಕ್ಕೆ ಒಂದು ಗುರುತು ಏನಪ್ಪಾ ಅಂದ್ರೆ, is that we seek fellowship with those who have also come to life in Christ. ಯಾರು ಕ್ರಿಸ್ತನಲ್ಲಿ ಜೀವವನ್ನ ಕಂಡುಕೊಂಡಿದಾರಲ್ಲ ಅವರೊಟ್ಟಿಗೆ ಅನ್ಯೋನ್ಯತೆಯನ್ನ ನಾವು ಹುಡುಕುವವರಾಗಿರ್ತೇವೆ. I mean, no living person would like to go and live in a cemetery. ಯಾವ ಜೀವವುಳ್ಳಂತ ಮನುಷ್ಯನು ಕೂಡ ಸಮಾಧಿ ಸ್ಥಳದಲ್ಲಿ ಹೋಗಿ ವಾಸ ಮಾಡೋದಿಲ್ಲ. No clean living person would like to go and live in a slum. ಸ್ವಚ್ಛವಾಗಿರುವಂತ ಶುದ್ಧವಾಗಿರುವಂತ ಯಾರು ಕೂಡ ಕೊಳಚೆ ಪ್ರದೇಶದಲ್ಲಿ ಹೋಗಿ ವಾಸ ಮಾಡಲು ಇಷ್ಟಪಡೋದಿಲ್ಲ. There's a revulsion there. ಅಲ್ಲಿ ಒಂದು ತಿರುಗುವಿಕೆ ಅನ್ನುವಂಥದ್ದು ಇರುತ್ತೆ. Even if you have to spend more money, you'd rather spend that money and live in a decent place. ನೀವು ಒಂದು ಚೆನ್ನಾಗಿರುವಂತ ಸ್ಥಳದಲ್ಲಿ ವಾಸ ಮಾಡಲು ಹೆಚ್ಚಿಗೆ ಹಣವನ್ನು ಕೂಡ ಪಾವತಿ ಮಾಡಲು ಸಿದ್ಧರಾಗಿರ್ತೀರಿ. And that's a mark of one of God's children. ದೇವರ ಮಕ್ಕಳ ಗುರುತು ಅದಾಗಿದೆ. That it's not that they hate worldly people, but they don't like bad company. ಅದರ ಅರ್ಥ ಅವರು ಲೋಕದ ಜನರನ್ನ ದ್ವೇಷ ಮಾಡ್ತಾರೆ ಅಂತಲ್ಲ, ಆದರೆ ದುರ್ಜನರ ಸಹವಾಸವನ್ನ ಇಷ್ಟಪಡೋದಿಲ್ಲ. The illustration I've always used is, ನಾನು ಯಾವಾಗಲೂ ಉಪಯೋಗಿಸುವಂತ ಒಂದು ದೃಷ್ಟಾಂತ ಯಾವುದಪ್ಪ ಅಂದ್ರೆ, should we be friends of sinners? Jesus was a friend of sinners. ಯೇಸು ಸ್ವಾಮಿ ಪಾಪಿಗಳ ಸ್ನೇಹಿತನಾದಂತೆ ನಾವು ಕೂಡ ಪಾಪಿಗಳ ಸ್ನೇಹಿತರಾಗಬಹುದಾ? And certainly we can be friends of sinners provided we are as strong. ನಾವು ಬಲಶಾಲಿ ಉಳ್ಳವರಾಗಿದ್ರೆ ಪಾಪಿಗಳ ಸ್ನೇಹಿತರಾಗಿರಬಹುದು. And the illustration I've used is of the tug of war. ನಾನು ಒಂದು ದೃಷ್ಟಾಂತ ಯಾವುದನ್ನ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಹಗ್ಗ ಎಳೆಯುವಂತ ಆಟ ಇರತ್ತಲ್ಲ ಅದು. Your friends are on that side trying to pull you towards the world, and you're on this side trying to pull them towards Christ. ನಿಮ್ಮ ಸ್ನೇಹಿತರು ಹಗ್ಗದ ಮತ್ತೊಂದು ಬದಿಯಲ್ಲಿ ಲೋಕಕ್ಕೆ ನಿಮ್ಮನ್ನ ಎಳೆಯುತ್ತಿರುತ್ತಾರೆ, ನೀವು ಇನ್ನೊಂದು ಬದಿಯಲ್ಲಿರ್ತೀರಿ, ಅವರನ್ನ ಕ್ರಿಸ್ತನ ಕಡೆಗೆ ಎಳೆಯುತ್ತಿರುತ್ತೀರಿ. I hope you are. ನಾನು ನಿರೀಕ್ಷಿಸ್ತೀನಿ ನೀವು ಆ ರೀತಿ ಇದ್ದೀರಿ ಅಂತ. And if you find that the rope is going that way, ನೀವು ಕಂಡುಕೊಳ್ಳೋದಾದ್ರೆ ಹಗ್ಗ ಆ ಕಡೆ ಜಾಸ್ತಿ ಹೋಗ್ತಾ ಇದೆ ಅಂತ, drop it. ಬಿಟ್ಟು ಬಿಡ್ರಿ ಅದನ್ನ, run away. ಅಲ್ಲಿಂದ ಓಡೋಗ್ಬಿಡ್ರಿ. But if you find that you're pulling some of them towards the Lord, ಆದ್ರೆ ನೀವು ಕಂಡುಕೊಳ್ಳೋದಾದ್ರೆ ಯಾರನ್ನೋ ನೀವು ಕ್ರಿಸ್ತನ ಕಡೆಗೆ ಎಳೆಯುತ್ತಿದ್ದೀರಿ ಅಂತ, keep that friendship. ಆ ಸ್ನೇಹತ್ವವನ್ನ ಇಟ್ಕೊಳ್ರಿ. That's the test. ಅದು ಒಂದು ಪರೀಕ್ಷೆ. Of which friends I can keep and which friends I should chuck. ಯಾವ ರೀತಿಯ ಸ್ನೇಹಿತರನ್ನ ನಾನು ಇಟ್ಕೊಳ್ಬೇಕು, ಯಾವ ರೀತಿಯ ಸ್ನೇಹಿತರನ್ನ ನಾನು ಬಿಸಾಡಬಹುದು ಅಥವಾ ಹೊರಗೆ ಹಾಕಬಹುದು ಎಂಬುದಾಗಿ. With each person I see that's a tug of war between me and that person. ಹಗ್ಗದ ಆಟವು ನನಗೂ ಮತ್ತು ಇನ್ನೊಬ್ಬ ವ್ಯಕ್ತಿಗೂ ನಡುವೆ ಇರುವಂತ ಆಟವಾಗಿರುತ್ತದೆ. And between me and that person, me and that person, me and that person. Who's winning here? ನನ್ನ ಮತ್ತು ಆ ವ್ಯಕ್ತಿಯ ಕಡೆಗಿನ ಆಟವಾಗಿರುತ್ತದೆ. ಯಾರು ಗೆಲ್ತಾರಲ್ಲಿ ಅದು ಬಹಳ ಮುಖ್ಯ. In this case I find he's winning, so I say, well, I'm not strong enough, let me drop it. ಒಂದು ಪ್ರಕರಣದಲ್ಲಿ ಆತನು ಗೆಲ್ತಾ ಇದ್ದ ಅಂದ್ರೆ ನಾನು ಅಂದುಕೋಬೇಕು ನಾನು ಅಷ್ಟು ಬಲವುಳ್ಳವನಾಗಿಲ್ಲ, ಅದನ್ನ ಬಿಟ್ಬಿಡೋದು ಒಳ್ಳೇದು ಅಂತ. But in this case I find I'm winning. I can perhaps bring that person to Christ. Let me keep that friendship. ಆದರೆ ಈ ಒಂದು ಪ್ರಕರಣದಲ್ಲಿ ನಾನು ಗೆಲ್ಲುತ್ತಿದ್ದೀನಿ, ಆತನನ್ನ ಕ್ರಿಸ್ತನ ಕಡೆಗೆ ನಡೆಸಲು ಶಕ್ತನಾಗ್ತಿದ್ದೀನಿ ಅಂದ್ರೆ ಆ ಸ್ನೇಹವನ್ನ ಇಟ್ಕೊಳ್ರಿ. If you follow that rule, you won't go wrong. ನೀವು ಈ ನಿಯಮವನ್ನ ಹಿಂಬಾಲಿಸೋದಾದ್ರೆ ನೀವು ದಾರಿ ತಪ್ಪಿ ಹೋಗೋದಿಲ್ಲ. But don't ever think that bad company will not corrupt you. ಆದರೆ ಎಂದಿಗೂ ಯೋಚಿಸಬೇಡ್ರಿ ದುರ್ಜನರ ಸಹವಾಸವು ನಿಮ್ಮನ್ನು ಕೆಡಿಸುವುದಿಲ್ಲ ಅಂತ. And when we talk about bad company, ನಾವು ದುಸ್ಸಹವಾಸದ ಬಗ್ಗೆ ಮಾತನಾಡುವಾಗ there are different levels of this. You know, there's this outright worldly
sinful company, that's one thing. ಇದರಲ್ಲಿ ಬೇರೆ ಬೇರೆ ಮಟ್ಟಗಳಿವೆ. ಒಂದು ಸಂಪೂರ್ಣ ಲೌಕಿಕ ಪಾಪದ ದುಸ್ಸಹವಾಸ, ಅದು ಒಂದು ಸಂಗತಿ. But also the same principle applies to the type of believers you seek to fellowship with in a church. ಹಾಗೂ ಅದೇ ತತ್ವ ಅನ್ವಯಿಸುವಂಥದ್ದು ಎಲ್ಲಿ ಅಂದರೆ, ಸಭೆಯಲ್ಲಿ ಯಾವ ರೀತಿಯ ವಿಶ್ವಾಸಿಗಳೊಟ್ಟಿಗೆ ನೀವು ಅನ್ಯೋನ್ಯತೆಯನ್ನು ಇಷ್ಟಪಡುತ್ತೀರಿ ಎಂಬುದಾಗಿ. I mean, you know very well as I know that all believers in a church are not equally spiritual. ನಿಮಗೂ ಗೊತ್ತು, ನನಗೂ ಗೊತ್ತು, ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಆತ್ಮಿಕವಾಗಿ ಸಮನಾಗಿರುವುದಿಲ್ಲ. No. ಇಲ್ಲ. There's no church where all believers are equally spiritual. ಎಲ್ಲ ವಿಶ್ವಾಸಿಗಳು ಸಮನಾದ ಆತ್ಮಿಕತೆಯನ್ನು ಹೊಂದಿರುವಂತ ಸಭೆ ಎಲ್ಲೂ ಇಲ್ಲ. There's tremendous varying standards. I mean, it's like ಬೇರೆ ಬೇರೆ ಗುಣಮಟ್ಟಗಳು ಇರುತ್ತದೆ. ಅದು ಯಾವ ತರಪ್ಪ ಅಂದ್ರೆ, school children from kindergarten to 12th standard or degree levels. In a church, you see people in that level, different levels. ಅಂಗನವಾಡಿ ಶಾಲಾ ಮಕ್ಕಳಿಂದ 12ನೇ ತರಗತಿ ಮತ್ತು ಡಿಗ್ರಿ ಪದವಿವರೆಗೆ ಇರುವ ಮಕ್ಕಳಂತೆ ಸಭೆಯಲ್ಲಿಯೂ ಕೂಡ ಜನರು ಬೇರೆ ಬೇರೆ ಮಟ್ಟದಲ್ಲಿ ಆತ್ಮಿಕತೆಯಲ್ಲಿ ಇರ್ತಾರೆ. And it's just like a city where you have some live in the slums and some live in very clean houses. ಅದು ಪಟ್ಟಣಗಳಲ್ಲಿ ಒಬ್ಬರು ಕೊಳಚೆ ಪ್ರದೇಶದಲ್ಲಿ ಇರುವಂತೆ, ಇನ್ನೊಬ್ಬರು ಸ್ವಚ್ಛ ಪ್ರದೇಶದಲ್ಲಿರುವಂತೆ. In the church also, it's the difference is very much. ಸಭೆಯಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ ಈ ರೀತಿ. And you can see particularly in the type of conversation that most people engage in. ಪ್ರತ್ಯೇಕವಾಗಿ ಜನರು ಯಾವ ರೀತಿಯ ಸಂಭಾಷಣೆಯಲ್ಲಿ ತೊಡಗಿರುತ್ತಾರೆ ಎಂಬುದನ್ನ ನೋಡ್ರಿ. You mix with certain young people and they're always talking about certain things. ನೀವು ಯೌವನಸ್ಥ ಜನರೊಟ್ಟಿಗೆ ಅಲ್ಲಿ ಸೇರಿಕೊಂಡಾಗ ಅವರು ನಿಶ್ಚಿತ ವಿಷಯಗಳ ಕುರಿತಾಗಿ ಮಾತನಾಡ್ತಿರ್ತಾರೆ. And you mix with certain other young people and they're always talking about certain other things. ನೀವು ಇನ್ನೊಂದು ರೀತಿಯ ಯೌವನಸ್ಥ ಗುಂಪಿನೊಟ್ಟಿಗೆ ಸೇರಿಕೊಂಡಾಗ ಅವರು ಮತ್ತೊಂದನ್ನ ಮಾತಾಡ್ತಿರ್ತಾರೆ. And you make a choice which type of young person you want to be with. ನೀವು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿಯ ಯೌವನಸ್ಥನೊಟ್ಟಿಗೆ ನಾನು ಸೇರಬೇಕು ಎಂಬುದಾಗಿ. That's your choice. ಅದು ನಿಮ್ಮ ಆಯ್ಕೆಯಾಗಿರುತ್ತದೆ. And ಮತ್ತು you'd say, no, that's not going to corrupt me. This verse is written for you. ಇಲ್ಲ, ಇದು ನನಗೆ ಕೆಡಿಸೋದಿಲ್ಲ ಅಂತ ನೀವು ಹೇಳುವಾಗ ಈ ವಚನ ನಿಮಗಾಗಿಯೇ ಬರೆಯಲ್ಪಟ್ಟಿದೆ. The type of company you keep is going to corrupt you. It's probably already corrupted you. ನೀವು ಇಟ್ಟುಕೊಳ್ಳುವಂತ ಸಹವಾಸವು ನಿಮ್ಮನ್ನ ಕೆಡಿಸುತ್ತದೆ, ಈಗಾಗಲೇ ಕೆಡಿಸಿರಲು ಬಹುದು. And you don't even know it. ಅದು ನಿಮಗೆ ಗೊತ್ತಾಗದೇನೂ ಕೂಡ ಇರಬಹುದಾಗಿದೆ. That is self-deception. ಅದು ಸ್ವವಂಚನೆಯ. If ಒಂದು ವೇಳೆ we knew it, then of course we wouldn't be deceived. ನಿಮಗೆ ಗೊತ್ತಿದ್ರೆ ನೀವು ಮೋಸಕ್ಕೆ ಒಳಗಾಗೋದಿಲ್ಲ. I mean, if somebody gives me a 500 rupee note and I know it's a counterfeit, I'm not deceived. ನನಗೆ ಯಾರಾದರೂ 500 ರೂಪಾಯಿ ನೋಟನ್ನು ಕೊಡುವಾಗ ಅದು ನಕಲು ಅಂತ ಗೊತ್ತಾದರೆ ನಾನು ಮೋಸಕ್ಕೆ ಒಳಗಾಗೋದಿಲ್ಲ. It's when I think it's a real 500 rupee note, that's when I'm deceived. ನಾನು ಅದನ್ನ ನಕಲಿ ನೋಟನ್ನ ನಿಜವಾದ 500 ರೂಪಾಯಿ ನೋಟ್ ಅಂತ ಎಣಿಸುವಾಗ ಮೋಸಕ್ಕೆ ಒಳಗಾಗ್ತಾನೆ. It's when I think, even though I mingle with these young people, I'm still spiritual. That's when you're deceived. ಒಂದು ರೀತಿಯ ಯೌವನಸ್ಥರೊಟ್ಟಿಗೆ ನಾನು ಸೇರಿಕೊಂಡಾಗಲೂ ಕೂಡ ಆತ್ಮಿಕನಾಗಿದ್ದೇನೆ ಎಂದು ಯೋಚಿಸುವಾಗ ನೀವು ಮೋಸಕ್ಕೆ ಒಳಗಾಗ್ತೀರಿ. Bad company corrupts good morals. ದುಸ್ಸಹವಾಸವು ಒಳ್ಳೆಯ ನಡವಳಿಕೆಯನ್ನ ಕೆಡಿಸುತ್ತದೆ. They say in the world, birds of a feather flock together. ಲೋಕದಲ್ಲಿ ಒಂದು ಮಾತಿದೆ, ಗರಿಗಳ ಹಕ್ಕಿಗಳು ಒಟ್ಟಿಗೆ ಸೇರುತ್ತವೆ ಎಂಬುದಾಗಿ. And it's true. There's a lot of truth in that proverb. ಇದು ಸತ್ಯ. ಈ ಒಂದು ಸಾಮ್ಯದಲ್ಲಿ ಅನೇಕ ಸತ್ಯವು ಅಡಗಿದೆ. That we gravitate towards people who talk about certain type of things. Why? Because we like to talk about those type of things. ಒಂದು ರೀತಿಯ ಮಾತುಗಳು ನಡೆಯುತ್ತಿರುವಂತ ಜನರೊಟ್ಟಿಗೆ ನಾವು ಸೆಳೆಯಲ್ಪಡ್ತೇವೆ. ಯಾಕಂದರೆ ಆ ರೀತಿಯ ಮಾತುಗಳನ್ನ ನಾವು ಹೆಚ್ಚು ಇಷ್ಟಪಡ್ತಿರ್ತೇವೆ, ಅದನ್ನು ಆಡಲು ಬಯಸುತ್ತೇವೆ. And we don't mingle with certain other people there because they're talking about certain other things which we're not so keen on talking about. ಅದರಂತೆ ಇನ್ನೊಂದು ರೀತಿಯ ಮಾತನಾಡುವಂತ ಜನರೊಟ್ಟಿಗೆ ನಾವು ಹೋಗಿ ಸೇರಿಕೊಳ್ಳೋದಿಲ್ಲ, ಯಾಕಂದರೆ ಆ ರೀತಿಯ ಮಾತುಗಳನ್ನ ನಾವು ಆಡಲು ಆಸಕ್ತಿ ಉಳ್ಳವರಾಗಿರೋದಿಲ್ಲ, ಅದಕ್ಕಾಗಿ. And if
we had chosen the right type of company, perhaps we'd have been a lot more spiritual today than we are. ನಾವು ಸರಿಯಾದ ಆಯ್ಕೆಯನ್ನ ಮಾಡಿಕೊಂಡಿದ್ದೇ ಆದಲ್ಲಿ ಇವತ್ತು ಇರುವಂತ ಸ್ಥಿತಿಗಿಂತ ಇನ್ನೂ ಉತ್ತಮ ರೀತಿಯ ಆತ್ಮಿಕತೆಯಲ್ಲಿ ಇರ್ತಾ ಇದ್ವಿ ನಾವು. And in a church, in this church, each of you, ಈ ಒಂದು ಸಭೆಯಲ್ಲಿ ನೀವು ಪ್ರತಿಯೊಬ್ಬರು ಕೂಡ, particularly you young people, are choosing a certain type of company. ಪ್ರತ್ಯೇಕವಾಗಿ ಯೌವನಸ್ಥರು ನೀವು ಒಂದು ವಿಧವಾದ ಸಹವಾಸವನ್ನು ಹುಡುಕ್ತಿರ್ತೀರಿ. You make a certain type of a young brother or young sister your role model. ನೀವು ಒಂದು ವಿಧವಾದ ಸಹೋದರ ಮತ್ತು ಸಹೋದರಿಯರನ್ನ ನಿಮ್ಮ ಮಾದರಿಯನ್ನಾಗಿ ಇಟ್ಕೊಳ್ತೀರಿ. See, I want to be like that. ನಾನು ಆ ರೀತಿಯಾಗಿರ್ಬೇಕು ಅನ್ನುವಂಥದ್ದು. I want to talk like that person, dress like that person, behave like that person, and do everything like that person, and see where you are today spiritually. ನಾನು ಆ ವ್ಯಕ್ತಿ ರೀತಿಯಲ್ಲಿ ಮಾತನಾಡಬೇಕು, ಬಟ್ಟೆ ಹಾಕಿಕೊಳ್ಳಬೇಕು ಮತ್ತು ನಡೆದುಕೊಳ್ಳಬೇಕು ಅಂತ ಅಂದುಕೊಂಡಿರ್ತೀರಿ. ಇವತ್ತು ನೀವು ಆತ್ಮಿಕವಾಗಿ ಎಲ್ಲಿದ್ದೀರಿ ನೋಡ್ಕೊಳ್ರಿ. And there are others who refuse that and say, no, I'm not going to go down. Let them be like that. I don't judge them. ಇತರರು ಅದನ್ನ ನಿರಾಕರಿಸುತ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಕೆಳಗೆ ಹೋಗೋದಿಲ್ಲ, ನಾನು ಅವ್ರನ್ನ ತೀರ್ಪು ಮಾಡೋದಿಲ್ಲ, ಅವ್ರು ಬೇಕಾದ್ರೆ ಆ ರೀತಿ ಇರಲಿ ಅಂತ. Let them go their way, but I'm not going to go that way, and see the difference in them. ಅವ್ರು ಬೇಕಾದ್ರೆ ಹೆಂಗೆ ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಲಿ, ನಾನು ಆ ರೀತಿಯ ಮಾರ್ಗದಲ್ಲಿ ಹೋಗೋಲ್ಲ ಅಂತ. ವ್ಯತ್ಯಾಸ ನೋಡ್ರಿ ಅವರಿಬ್ಬರ ಮಧ್ಯದಲ್ಲಿ. Lots of difference. ಬಹಳಷ್ಟು ವ್ಯತ್ಯಾಸ ಇರುತ್ತೆ. You don't see it initially, but some years go by and you see. ಪ್ರಾಥಮಿಕವಾಗಿ ನೀವು ಅದನ್ನು ಕಾಣೋದಿಲ್ಲ, ಆದರೆ ವರ್ಷಾನುಗಟ್ಟಲೆ ಕಳೆದಂತೆ ನೀವು ಆ ವ್ಯತ್ಯಾಸ ಕಾಣುತ್ತೀರಿ. The type of company a person has kept has determined where they are spiritually today. ಒಬ್ಬ ವ್ಯಕ್ತಿಯು ಹಿಡಿದುಕೊಂಡಂತ ಒಂದು ವಿಧವಾದ ಸಹವಾಸವು ನಿರ್ಧರಿಸುತ್ತದೆ ಇವತ್ತು ಆತ ಆತ್ಮಿಕವಾಗಿ ಎಲ್ಲಿದ್ದಾನೆ ಅಂತ. Particularly young people. ಪ್ರತ್ಯೇಕವಾಗಿ ಯೌವನಸ್ಥರು. And you know, there's a lot of difference in the spiritual level of the young brothers and the young sisters in our church. ನಮ್ಮ ಸಭೆಯಲ್ಲಿ ಒಬ್ಬ ಯೌವನಸ್ಥ ಸಹೋದರ ಮತ್ತು ಯೌವನಸ್ಥ ಸಹೋದರಿಯರಲ್ಲಿ ಇರುವಂತ ಆತ್ಮಿಕ ಮಟ್ಟವು ಬಹಳಷ್ಟು ವ್ಯತ್ಯಾಸದಿಂದ ಕೂಡಿದೆ. And in every church. ಮತ್ತು ಎಲ್ಲಾ ಸಭೆಗಳಲ್ಲಿಯೂ ಕೂಡ. And that's determined by the type of company they long to be with. ಅವರು ಯಾವ ರೀತಿಯ ಸಹವಾಸದೊಂದಿಗೆ ಇರಲು ಇಷ್ಟಪಡ್ತಾರಲ್ಲ ಅದರಿಂದ ನಿರ್ಧಾರವಾಗುವಂತದ್ದಾಗಿದೆ ಅದು. Which is mostly determined by the type of conversation. ಅದು ಯಾವುದರಿಂದ ಇರಬಹುದಪ್ಪ ಅಂದ್ರೆ ಮಾತನಾಡುವಂತ ವಿಷಯಕ್ಕೆ ಸಂಬಂಧಿಸಿದಂತೆ. The type of interest they have. ಅವರು ಹೊಂದಿರುವಂತ ಆಸಕ್ತಿ ಮೇರೆಗದು. So please remember that. ದಯಮಾಡಿ ಇದನ್ನ ನೆನಪಿಟ್ಟುಕೊಳ್ಳಿರಿ. Don't deceive yourself saying you'll be able to overcome that. You won't be able to. ನಿಮ್ಮನ್ನ ನೀವು ಮೋಸಪಡಿಸಿಕೊಳ್ಳಬೇಡ್ರಿ, ಅದನ್ನ ನಾನು ಜಯಿಸಲು ಶಕ್ತನಾಗಿದ್ದೇನೆ ಅಂತ ನಿಮ್ಮ ಕೈಲಾಗೋಲ್ಲ ಅದು.